ಎಚ್.ಡಿ. ಕೋಟೆ ಪಟ್ಟಣದ ಸೇಂಟ್ ಮೇರೀಸ್ ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕ ಅನಿಲ್ ಚಿಕ್ಕಮಾದು ಹಾಗೂ ವೇದಿಕೆಯ ಗಣ್ಯರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಶಾಸಕ ಅನಿಲ್ ಚಿಕ್ಕಮಾದು, ಮಕ್ಕಳಲ್ಲಿ ಇರುವ ಪ್ರತಿಭೆಗಳನ್ನು ಹೊರತೆಗೆಯಲು ಈ ರೀತಿಯ ಕಾರ್ಯಕ್ರಮಗಳು ಬಹಳ ಅವಶ್ಯಕವಾಗಿದೆ. ಶಿಕ್ಷಕರಲ್ಲಿ ಅಡಗಿರುವ ಪ್ರತಿಭೆಯನ್ನು ಮಕ್ಕಳಿಗೆ ದಾರೆ ಎರೆದು ಅವರನ್ನು ಮುಖ್ಯ ವಾಹಿನಿಗೆ ತರುವಲ್ಲಿ ಶಿಕ್ಷಕರ ಪಾತ್ರ ಬಹಳ ಮಹತ್ತರವಾದದ್ದು. ಫಲಿತಾಂಶದಲ್ಲಿ ನಮ್ಮ ತಾಲೂಕು ಈ ಬಾರಿ ಜಿಲ್ಲೆಯಲ್ಲಿ 2ನೇ ಸ್ಥಾನ ಪಡೆದಿದೆ. ಅದೇ ಮುಂದಿನ ದಿನಗಳಲ್ಲಿ 1ನೇ ಸ್ಥಾನ ಪಡೆಯಬೇಕೆಂದು ಶಿಕ್ಷಣ ಇಲಾಖೆಗೆ ಕಿವಿ ಮಾತು ಹೇಳಿದರು. ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತು ನೋಡ್ತಾ ಇದ್ದೀವಿ, ಮಕ್ಕಳಿಗೆ ಸ್ವಂತ ತಾವೇ ಅವ್ರಿಗೆ ಉಚಿತವಾಗಿ ಫ್ಯಾನ್ಸಿ ಡ್ರೆಸ್ನ ಮಾಡಿಸಿ ಪ್ರತಿಭಾ ಮಕ್ಕಳಲ್ಲಿ ಇರತಕ್ಕಂಥ ಒಂದು ಪ್ರತಿಭೆಯನ್ನ ಹೊರತೆಗೆಯುವಂತ ಒಂದು ಪ್ರಯತ್ನವನ್ನ ತಾವೆಲ್ಲರೂ ಸೇರಿ ಮಾಡ್ತಾರೆ. ಇದ್ರ ಬಗ್ಗೆ ನಾವು ಕೂಡ ಬಹಳಷ್ಟು ಮಾಧ್ಯಮದ ಜೊತೆ ನಾವು ಚರ್ಚೆಯನ್ನ ಮಾಡಿದ್ದೀವಿ. ಸಾಕಷ್ಟು ಜನ ಹಿರಿಯರ ಜೊತೆ ಕೂಡ ನಾವು ಚರ್ಚೆಯನ್ನ ಮಾಡಿದ್ದೀವಿ. ನಮ್ಮ ತಾಲೂಕಿನಲ್ಲಿ ಪಾಪ ಮಕ್ಕಳು ಬೆಳಗ್ಗೆ ಶಾಲೆಗೆ 7 ಗಂಟೆಗೆ 6 ಗಂಟೆಗೆ ಎದ್ದು ಓದಿ ರೆಡಿಯಾಗಿ 9 ಗಂಟೆಯಿಂದ 4 ಗಂಟೆ ತನಕ ಶಾಲೆಯಲ್ಲಿ ಇದ್ದು ಭಾವಿಸ್ತಾ ಹೆಚ್ಚಿನ ರೀತಿ ಡಿಒ ಅವರು ಕೂಡ ಆಸಕ್ತಿ, ಉದಯ್ ಕುಮಾರ್ ಅವರು ಹೆಚ್ಚಿನ ರೀತಿ ಆಸಕ್ತಿಯನ್ನು ಹೊಂದು ಈ ತಾಲೂಕಿನ ಬಗ್ಗೆ ಬಹಳ ಪ್ರೀತಿಯನ್ನ ಇಟ್ಕೊಂಡು ಈ ತಾಲೂಕನ್ನ ಬರಬೇಕು, ನಿಮ್ಮ ತಂದೆಯವ್ರ ಜೊತೆ ಕೆಲಸ ಮಾಡಿದೆ, ನೀವು ಕೂಡ ನಮ್ಗೆ ಅವಕಾಶ ಕೊಡಿ ಅಂತ ಕೂಡ ಕೇಳಿದ್ರು. ಅದೇ ರೀತಿ ನಾವು ಕೂಡ ಅವ್ರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ. ಮುಂದಿನ ಬಾರಿ ಕೂಡ ನಮ್ಮ ತಾಲೂಕು 1ನೇ ಸ್ಥಾನ ತರ್ತೀವಿ ಅಂತ ಕೂಡ ನಮಗೆ ಮಾತು ಕೊಟ್ಟಿದ್ದಾರೆ. ಅದೇ ರೀತಿ ಅದನ್ನು ಉಳಿಸ್ಕೋಬೇಕು ಅಂತ ಕೂಡ ವಿವೋ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತಾ, ಶಿಕ್ಷಣ ಇಲಾಖೆಗೆ ನಾನು ಅತಿ ಹೆಚ್ಚು ಒತ್ತನ್ನು ಕೊಟ್ಟಿದ್ದೇನೆ. ಈಗ ಆಲ್ರೆಡಿ ಸುಮಾರು 150 ಕ್ಲಾಸ್ ರೂಮ್ ಕೂಡ ಕಟ್ಟಕ್ಕೆ ಸರ್ಕಾರದಿಂದ ನಾವು ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ. ತಾವೇನಾದ್ರು ನಮ್ಮ ತಾಲೂಕಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಒಂದು ಏನೊಂದು ಅಂಬೇಡ್ಕರ್ ಭವನದಲ್ಲಿ ಅವಕಾಶಗಳಿದೆ, ಬೇರೆ ಬೇರೆ ದೊಡ್ಡ ದೊಡ್ಡ ಭವನಗಳಲ್ಲಿ ಕಟ್ಟಿದ ಅದನ್ನ ನಾವು ಗುಡಿಸಿ ಕನಕ ಭವನ ಇರ್ಬೋದು, ಅಂಬೇಡ್ಕರ್ ಭವನಗಳು, ಇಂಥ ಭವನಗಳಲ್ಲಿ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ನೀವು ಕ್ಲಾಸ್ಗಳನ್ನ ಮಾಡ್ಬೋದು ಅಂತ ಕೂಡ ಮನವಿಯನ್ನ ಮಾಡಿದೆ. ನಾವು ಹೋಗ್ಬಾರ್ದು ಅಂತ ಕೂಡ ನಾವು ಮನವಿಯನ್ನ ಮಾಡಿ ಇವತ್ತು ಈ ತಾಲೂಕಿನಲ್ಲಿ ಒಂದು ಒಳ್ಳೆಯ ಒಂದು ವಾತಾವರಣವನ್ನ ನಾವು ಮಾಡಿದ್ದೀವಿ. ಶಿಕ್ಷಣದ ಬಗ್ಗೆ ಅತಿ ಹೆಚ್ಚು ಒತ್ತನ್ನ ಕೊಟ್ಟಿದ್ದೀವಿ. ಡಿಗ್ರಿ ಕಾಲೇಜ್ಗಳನ್ನು ಕೂಡ ತಂದು ಇಲ್ಲಿ ಓದಬೇಕು ಮಕ್ಕಳು ಅಂತ ಕೂಡ ಡಿಗ್ರಿ ಕಾಲೇಜ್ ಕೂಡ ತಂದು ಇಲ್ಲಿ ಅವಕಾಶವನ್ನ ಕೊಟ್ಟಿದ್ದೀವಿ. ಅದೇ ರೀತಿ ಇನ್ನೂ ಹಲವಾರು ಯೋಜನೆಗಳಿದೆ ಶಿಕ್ಷಣ ಇಲಾಖೆಯಲ್ಲಿ. ನಮ್ಮ ತಾಲೂಕಿಗೆ ಇಂಜಿನಿಯರಿಂಗ್ ಬರಬೇಕು, ಈಗ ITI ಬಂದಿದೆ, ಇದನ್ನೆಲ್ಲವನ್ನು ಕೂಡ ಮಾಡಿಕೊಡ್ಬೇಕು ಅಂತ ಕೂಡ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಮಕ್ಕಳಲ್ಲೂ ಇರತಕ್ಕಂಥ ಒಂದು ಪ್ರತಿಭೆಯನ್ನ ಹೊರ ಹಾಕುವಂತ ಒಂದು ಅವಕಾಶ ತಮ್ಮೆಲ್ಲರಿಗೂ ಕೂಡ ಸಿಕ್ಕಿದೆ. ಅದನ್ನ ಮುಂದಿನ ದಿನಗಳಲ್ಲಿ ಮಕ್ಕಳಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತನ್ನ ಮುಗಿಸ್ತೀನಿ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಉದಯ್ ಕುಮಾರ್, ಮಕ್ಕಳಲ್ಲಿ ಅನೇಕ ಪ್ರತಿಭೆಗಳು ಅಡಕವಾಗಿರುತ್ತದೆ, ಅದನ್ನು ಹೊರತೆಗೆಯಲು ಈ ವೇದಿಕೆ ಬಹಳ ಮುಖ್ಯ. ಕಾರ್ಯಕ್ರಮ ಯಶಸ್ವಿಯಾಗಲು ಶಿಕ್ಷಣ ಇಲಾಖೆಯ ಎಲ್ಲಾ ಶಿಕ್ಷಕ ವೃಂದ ಹಾಗೂ ಸಿಬ್ಬಂದಿಗಳ ಪರಿಶ್ರಮ ತುಂಬಾ ಇದೆ ಎಂದು ಹೇಳಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಸಲ್ವೆ ಕ್ಲಸ್ಟರ್ CRP ಮಠಕೆರೆ ಕೆಂಪರಾಜು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷೆ ಅನಿತಾ ನಿಂಗನಾಯಕ, ಕ್ಷೇತ್ರ ಶಿಕ್ಷಣಾಧಿಕಾರಿ ಉದಯ್ ಕುಮಾರ್, BRC ಕೃಷ್ಣೈ, ಶಿಕ್ಷಕರಾದ ಸೋಮಸುಂದರ್, ನಂಜಯ್ಯ, ಕೃಷ್ಣಮೂರ್ತಿ, ಪ್ರತಿಮಾ ಹಾಗೂ ಎಲ್ಲ ಶಾಲೆಯ ಶಿಕ್ಷಕರು, ಮಕ್ಕಳು ಹಾಜರಿದ್ದರು. ವರದಿ ಮಾಲಾರ ಮಹದೇವಸ್ವಾಮಿ. ಶಿಕ್ಷಕರ ದಿನಾಚರಣೆಯನ್ನು ಕೂಡ ತುಂಬಾ ಅದ್ಭುತವಾಗಿ ಯಾವುದೇ ಸಮಸ್ಯೆಗಳಿಲ್ಲದೆ ಯಶಸ್ವಿಯಾಗಿ ನಡೆಸಿಕೊಟ್ರು. ಹಾಗೆ ಈ ಕಾರ್ಯಕ್ರಮ ಕೂಡ ತುಂಬಾ ಬೆಳಗಿನಿಂದ ಸುಮಾರು 9 ಗಂಟೆಯಿಂದ ಪ್ರಾರಂಭವಾಗಿ ಮಕ್ಕಳು ಪಾಪ ಹಬ್ಬದ ವಾತಾವರಣದಲ್ಲಿ ಇದ್ದಾರೆ. ಇಲ್ಲಿ ಸುಮಾರು 120 ಶಾಲೆಗಳಿಂದ 1200 ಮಕ್ಕಳು. ಈ ವೇದಿಕೆಯಲ್ಲಿ ನಾನು ಸುಮಾರು 2016-17 ಸಾಲಿನಲ್ಲಿ 15-16ರಲ್ಲಿ ನಾ ಕಂಡ ನನ್ನ 33 ವರ್ಷದ ಸರ್ವಿಸಲ್ಲಿ ನಾ ಕಂಡ ಅತ್ಯುತ್ತಮ ರಾಜಕಾರಣಿಗಳಲ್ಲಿ ಒಬ್ಬರಾಗಿದ್ದ ಮಾನ್ಯ ಗೌರವಿತ ದಿವಂಗತ ಚಿಕ್ಕಮಾದ್ ಸಾಹೇಬ್ರವರು ಇದೇ ವೇದಿಕೆಯಲ್ಲಿ ಈ ಸ್ಥಳದಲ್ಲಿ ಮಾತಾಡಿದ್ರು. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ರಿ BO ಅವರೇ, ನಾ ಬದುಕಿರೋವರೆಗೂ ನೀವೇ BO ಆಗಿರ್ಬೇಕು ಈ ಶಾಲೆ ತಾಲೂಕಲ್ಲಿ ಅಂತಿದ್ರು. 2013ರಿಂದ 2017ವರೆಗೂ ನಾನು BO ಆಗಿ ಕೆಲಸ ಮಾಡ್ತಾ ಇದ್ರೆ 5 ವರ್ಷದ ಕಾಲ ಯಾವ BO ಕೂಡ 7 ವರ್ಷ ಇರೋಕ್ಕೆ ಬಿಡ್ತಿರಲಿಲ್ಲ. ಅಂತ ಸಂದರ್ಭದಲ್ಲಿ ಅವರು ನನ್ನ ಉಳಿಸ್ಕೊಂಡಿದ್ರು. ಉದಯ್ ಕುಮಾರ್, ನೀವು ನಂಗಡೆ ತಹಸೀಲ್ದಾರರು ಹಾಗೂ ನೀವು ನಮ್ಮ ಅರಸೋರು ಇರಲೇಬೇಕು, ನಾನು ಬದುಕಿರೋರು ಇರ್ತಿದ್ರು. ನಿಜ ಬದುಕಿರೋರ್ಗು